ಕರೆಯದೆ ಬರುವ ಆ ಅತಿಥಿಯಿಂದ ಕೊಡಗಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಮನೆಯಿಂದ ಹೊರ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ. ಜನರು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಬದುಕುವಂತಹ ಪರಿಸ್ಥಿತಿ ಬಂದಿದಾದ್ರೂ ಯಾಕೆ? ಈ ಕುರಿತ ವರದಿ ಇದೆ, ನೋಡ್ತಾ ಹೋಗೋಣ ಬನ್ನಿ. ಹೀಗೆ ಮುರಿದು ಬಿದ್ದಿರುವ ಕಬ್ಬಿಣದ ತಂತಿ ಮತ್ತು ಸಿಮೆಂಟ್ ಗೋಡೆ, ಅಲ್ಪ ಸ್ವಲ್ಪ ಜಖಂಗೊಂಡಿರುವ ಕಾರು, ಮತ್ತೊಂದು ಕಡೆ ಜೀವ ಭಯದಿಂದ ನಡುಗುತ್ತಿರುವ ಜನರು. ಇಂತಹ ಭಯಗ್ರಸ್ತ ಪರಿಸ್ಥಿತಿ ನಿರ್ಮಾಣವಾಗಿರೋದು ಕರ್ನಾಟಕದ ಕಾಶ್ಮೀರದಲ್ಲಿ. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಐಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಡಾನೆಯ ಕಾಟ ಮಿತಿ ಮೀರಿದ್ದು ಜನ ಕಂಗಾಲಾಗಿದ್ದಾರೆ. ಹೌದು, ಒಂಟಿ ಸಲಗದ ಕಾಟಕ್ಕೆ ಐಗೂರು ಸುತ್ತಮುತ್ತಲಿನ ಜನರು ನಿದ್ದೆ ಬಿಟ್ಟಿದ್ದಾರೆ. ಮನೆಯಿಂದ ಹೊರ ಹೋಗಲು ಭಯ ಪಡ್ತಾ ಇದ್ದಾರೆ. ರಸ್ತೆಯಲ್ಲಿ ಹೋಗುವವರ ಮೇಲೆ ಆನೆಗಳು ದಾಳಿ ಮಾಡ್ತಿವೆ. ಕೆಲವೊಮ್ಮೆ ಆನೆಗಳ ದಂಡು ಸೋಮವಾರಪೇಟೆಯ ಮುಖ್ಯ ರಸ್ತೆಯಲ್ಲಿ ಅಡ್ಡಾಡ್ತಾ ಇದ್ದು ಜನತೆಯ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ. ಸರಿ, ಬರೀ ಕಾರ್ಮಿಕರೇ ಜಾಸ್ತಿ ಇರುವಂಥ ಏರಿಯಾ ಆದ್ರಿಂದ ಎಲ್ಲರೂ ಕೆಲಸಕ್ಕೆ ಹೋಗೋದು ಹೊರಗಡೆಗೆ. ಇಲ್ಲಿ ವೆಹಿಕಲ್ಲಿ ಸುಮಾರು ಜನ ಹೋಗ್ತಾರೆ, ಸುಮಾರು ಜನ ನಡ್ಕೊಂಡು ಹೋಗ್ತಾರೆ. ಹಾಗಾಗಿ ಇಲ್ಲಿ ಏನಂತಂದರೆ, ಮೊದಲನೇದಾಗಿ ಎಸ್ಟೇಟ್ಗಳಲ್ಲಿ ರಜೆ ಕೊಟ್ಬಿಡ್ತಾರೆ, ಅವರು ಓಡಿಸೋಕ್ಕೆ ಜನ ಬಿಡ್ತಾರೆ. ಅದು ಏನಾಗ್ತಂದರೆ ಶಾಲೆ ಮಕ್ಕಳೆಲ್ಲ ಹೋಗುವಂಥ ಜಾಗ ಅಲ್ಲಿ ಜಂಕ್ಷನ್ ಹತ್ರ ಸ್ಕೂಲ್ಗೆ ಹೋಗೋರು, ಆಮೇಲೆ ಸೋಮವಾರಪೇಟೆಗೆ ಜಾಬ್ಗೆ ಹೋಗೋರೆಲ್ಲ ಇರ್ತಾರೆ. ಎಲ್ಲ ಜಾಸ್ತಿ ಕ್ವಾರ್ಟರ್ಸ್ ಇರ್ತಾರೆ ಸರ್. ಆಮೇಲೆ ಆ ಕಡೆ ಕೋರ್ಕೊಲ್ಲಿ ಮಡಿಕೇರಿ ರಸ್ತೆ ಇದೆಯಲ್ಲ ಸರ್, ಅಲ್ಲೇ ಜಾಸ್ತಿ ಆಗಿರೋ ಸರ್, ಅಟ್ಯಾಕ್ ಮಾಡ್ತದೆ. ಪಕ್ಕದ ಎಡವನಾಡು ಅರಣ್ಯ ಪ್ರದೇಶದಿಂದ ಆನೆಗಳು ನಾಡಿಗೆ ಲಗ್ಗೆ ಇಡ್ತಾ ಇವೆ. ಪ್ರಾಣಿಗಳು ಕಾಡಿಂದ ಹೊರಬರದಂತೆ ಅಳವಡಿಸಲಾಗಿರುವ ಸಿಮೆಂಟ್ ಕಂಬಗಳನ್ನು, ರೈಲ್ವೆ ಕಂಬಿಗಳನ್ನ ಕೂಡ ಗಜಪಡೆ ಕಿತ್ತೆಸೆದಿವೆ. ಇತ್ತ ಕಾಡಾನೆಗಳ ಕಾಟವನ್ನ ಸಹಿಸಲಾರದೆ ಅರಣ್ಯ ಇಲಾಖೆ ರೈಲ್ವೆ ಕಂಬಿಗೆ ಅಳವಡಿಸಲಾಗಿರುವ ಗೇಟ್ಗಳನ್ನ ತೆರೆದಿಟ್ಟಿದ್ದಾರೆ. ಇದರಿಂದ ಆನೆಗಳು ಕಾಡು ಬಿಟ್ಟು ನಾಡಿಗೆ ಬರಲು ಮತ್ತಷ್ಟು ಅನುಕೂಲವಾಗಿದೆ. ಒಂಟಿ ಸಲಗ ಈ ಜನಗಳ ಮೇಲೆ ದಾಳಿ ಮಾಡ್ಕೊ ಬರ್ತಿದೆ. ಇಲಾಖೆ ಸಿಬ್ಬಂದಿಗಳ ಮೇಲೂ ದಾಳಿಯಾಗಿದೆ. ಹಾಗೂ ಅವರು ಇದುವರೆಗೂ ರೇಡಿಯೋ ಕಲರ್ ಅಳವಡಿಸೋಕ್ಕೆ ಕ್ರಮ ತಗೊಂಡಿಲ್ಲ. ಅದನ್ನು ಹಿಡಿಯೋಕ್ಕೂ ಇದು ಮಾಡಿಲ್ಲ. ಅದನ್ನು ಹಿಡಿಬೇಕು, ಜನಗಳ ಜೀವ ಉಳಿಸಬೇಕು ಅಂತ ಆಗ್ರಹಿಸ್ತೀನಿ. ಈ ಥರ ಹೊಡೆದಿದ್ದಲ್ಲ ಯಾವುದು? ಇದು ಒಂಟಿ ಸಲಗ ಬಂದು ಈ ಮತ್ತು ಇನ್ನೊಂದು ಆನೆ ಅದ್ರ ಜೊತೆ ಇದೆ. ಒಟ್ಟು 6 ಆನೆಗಳು ಈ ಭಾಗದಲ್ಲಿ. ಇದು ಬ್ಯಾರಿಕೇಡ್ ಮುರಿಯುತ್ತೆ, ಪಿಲ್ಲರ್ ಮುರಿತಿದೆ, ಬ್ಯಾರಿಕೇಡ್ ಮೇಲಿಂದನೇ ಬರ್ತಾ ಇದೆ, ಕೆಳಗೆ ನುಸುಳ್ಕೊಂಡು ಬರ್ತಿದೆ, ಆನೆ ಕಂದಕ್ಕೂ ಜಂಪ್ ಮಾಡ್ಕೊಂಡು ಬರ್ತಿದೆ ಆನೆಗಳು. ಒಟ್ಟಾರೆ ಆಹಾರ ಮತ್ತು ನೀರಿನ ಕೊರತೆಯಿಂದ ಆನೆಗಳು ಕಾಡು ಬಿಟ್ಟು ನಾಡಿಗೆ ಬರ್ತಾ ಇದ್ದು ಆನೆಗಳ ಉಪಟಳಕ್ಕೆ ಈ ಭಾಗದ ಜನ ಬೆಚ್ಚಿ ಬಿದ್ದಿದ್ದಾರೆ. ಬೀಗ ಹಾಕಿರ್ತಾ ಇದ್ದಂತಹ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಕಿರಾತಕರ ಗುಂಪು ಗದಗ ಜನರ ನಿದ್ದೆಯನ್ನ ಗೆಡಿಸಿತ್ತು. ಖದೀಮರ ಗುಂಪನ್ನ ಲಾಕ್ ಮಾಡಬೇಕು ಅಂತ ಹಠ ಹಿಡಿದ ಪೊಲೀಸ್ ಇಲಾಖೆ ಕೊನೆಗೂ ಯಶಸ್ವಿಯಾಗಿದೆ. ಲಾಕ್ಡೌನ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಅಳವಡಿಕೆಯನ್ನ ಮಾಡಿ ಲಾಕ್ ಮಾಡಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಮನೆ ಲಾಕ್ ಮಾಡಿ ಹೋಗೋಕೆ ಜನ ಭಯ ಪಡ್ತಿದ್ರು. ಲಾಕ್ ಮಾಡಿದ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ ಕಳ್ಳರ ಗುಂಪು ಚಿನ್ನಾಭರಣ ದೋಚಿ ಪರಾರಿಯಾಗ್ತಿತ್ತು. ಕಳ್ಳರನ್ನ ಹೆಡೆಮುರಿ ಕಟ್ಟೋದಕ್ಕೆ ಪೊಲೀಸ್ ಇಲಾಖೆ ಜಿಲ್ಲೆಯಲ್ಲಿ ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಜಾರಿ ಮಾಡಿತ್ತು. ಇಷ್ಟಾದ್ರೂ ಮನೆಗಳರ ಹಾವಳಿಗೆ ಬ್ರೇಕ್ ಹಾಕಲು ಸಾಧ್ಯವಾಗಿರಲಿಲ್ಲ. ಇದರಿಂದ ಅಲರ್ಟ್ ಆದ ಖಾಕಿ ಪಡೆ ಕಿಲಾಡಿಗಳ ಪತ್ತೆಗೆ 2 ವಿಶೇಷ ತಂಡಗಳನ್ನ ರಚನೆ ಮಾಡಿತ್ತು. ಇದೀಗ ಅಂತರರಾಜ್ಯ ಕಳ್ಳ ಸೇರಿ 6 ಜನ ಖದೀಮರನ್ನ ಖಾಕಿ ಲಾಕ್ ಮಾಡಿ 53 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ, ಬೆಳ್ಳಿ ಆಭರಣಗಳನ್ನ ವಶಕ್ಕೆ ಪಡೆದುಕೊಂಡಿದೆ. ಬಂಗಾರ ಬೆಳ್ಳಿಯನ್ನು ವಶಪಡಿಸಿಕೊಂಡಿದ್ದೀವಿ. ಇದರದ್ದು ಒಟ್ಟು ಮೊತ್ತ 53 ಲಕ್ಷ ರೂಪಾಯಿ ಆಗ್ತದೆ. ಅದೇ ರೀತಿ ಇದು ಏನು ಗೋಲ್ಡ್, ಇದು ಒಟ್ಟು 961 ಗ್ರಾಮ್, ಹೆಚ್ಚು ಕಡಿಮೆ 1 kg ಹತ್ತತ್ರ ಆಗ್ತದೆ. ಇನ್ನೂ ಕೆಲವು ಕಡೆ ಸ್ವಲ್ಪ ಸೀಸ್ ಮಾಡಲಿಕ್ಕಿದೆ. ಅದೇ ರೀತಿ ಬೆಳ್ಳಿ 594 ಗ್ರಾಮ್, ಅಂದರೆ ಆಲ್ಮೋಸ್ಟ್ 5 kg ಬೆಳ್ಳಿ, ಅಬೌಟ್ 1 kg ಗೋಲ್ಡ್, ಅಬೌಟ್ 5 kg ಸಿಲ್ವರ್ ಆಗ್ತದೆ. ಒಟ್ಟು ಇದರದ್ದು ಅಂದಾಜು ಮೊತ್ತ 53 ಲಕ್ಷ ಆಗ್ತದೆ. ಒಟ್ಟು 19 ಪ್ರಕರಣಗಳು. ಅದರಲ್ಲಿ 18 ಪ್ರಕರಣಗಳು ಗದಗ ಜಿಲ್ಲೆಯದ್ದು ಮತ್ತು 1 ಪ್ರಕರಣ ಬಾಗಲಕೋಟೆ ಜಿಲ್ಲೆಯದ್ದು. ಗಾರಿ ಕೆಲಸದ ಜೊತೆಗೆ ಕಳ್ಳತನದ ಗೀಳು ಇಟ್ಕೊಂಡವರು ಈಗ ಜೈಲು ಸೇರಿದ್ದಾರೆ. ಪ್ರಮುಖ ಆರೋಪಿ ಮಹಾರಾಷ್ಟ್ರ ಮೂಲದ ಅಮರ್ ಚೌಹಾಣ್, ಬಳ್ಳಾರಿಯ ರಾಜು ವಡ್ಡರ್, ರಾಯಚೂರಿನ ಹನುಮಂತ ಶೇಖರ್ ಸಿಂಗ್, ಜಿಲಾನಿ ಚಾತಗೇರ್ ಹಾಗೂ ಶಂಕರ್ ವಾಲ್ಮೀಕಿ ಪೊಲೀಸರ ಅತಿಥಿಯಾಗಿದ್ದಾರೆ.
ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನ ಕಳ್ಳತನ ಮಾಡಿಕೊಂಡು ಖಾಸಗಿ ಕಂಪನಿಯಲ್ಲಿ ಅಡ ಇಡ್ತಿದ್ರು. ಇನ್ನು ಕೆಲವರು ನಮಗೆ ಹಣದ ಅಡಚಣೆ ಅಂತ ಕದ್ದ ಹಣ ಚಿನ್ನವನ್ನ ಮಾರಾಟ ಮಾಡ್ತಿದ್ರು. ಕಳ್ಳರ ಪತ್ತೆ ಮಾಡಲು ಶ್ರಮಿಸಿದ ಪೊಲೀಸ್ ಸಿಬ್ಬಂದಿಗೆ ಎಸ್ಪಿ ಬಹುಮಾನವನ್ನ ಘೋಷಣೆ ಮಾಡಿದ್ದಾರೆ. 125 ಗ್ರಾಂ ಬಂಗಾರ, ಅದರ ಅಂದಾಜು ಕಿಮ್ಮತ್ 31,25,000 ಹಾಗೂ ಸುಮಾರು 5,094 ಗ್ರಾಂ ಬೆಳ್ಳಿ, ಅದರದ ಅಂದಾಜು ಕಿಮ್ಮತ್ತು ಸುಮಾರು 3,150,000 ರೂಪಾಯಿ. ಹೀಗೆ ಒಟ್ಟು 34,25,150 ರೂಪಾಯಿ ಕಿಮ್ಮತ್ತಿನ ಬಂಗಾರ ಮತ್ತು ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಒಂದು ತಂಡಕ್ಕೆ ನಾನು ವಿಶೇಷವಾಗಿ ಶ್ಲಾಘನೆ ಮಾಡಿ ಮತ್ತು ಅವರಿಗೆ ಪ್ರಶಂಸನಾ ಪತ್ರ ಮತ್ತು ಸೂಕ್ತ ಬಹುಮಾನ ಕೂಡ ನೀಡಲಿಕ್ಕೆ ನಿರ್ಧಾರ ಮಾಡಿದ್ದೀನಿ. ಇಷ್ಟು ದಿನ ಕಳ್ಳರ ಹಾವಳಿಯಿಂದ ಬೆಚ್ಚಿ ಬಿದ್ದಿದ್ದ ಗದಗ ಜಿಲ್ಲೆಯ ಜನತೆ ಸದ್ಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಆದರೂ ಕೂಡ ಎಚ್ಚರಿಕೆಯಿಂದ ಇರಬೇಕು, ಇಲ್ಲವಾದ್ರೆ ನಿಮ್ಮ ಚಿನ್ನ ಬೆಳ್ಳಿ ಮತ್ತೆ ಕಂಡವರ ಪಾಲಾಗಬಹುದು. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ.